ಆಕಾಶವಾಣಿ ಬಾಂದನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಎನ್ಇಪಿ ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿ ಹೊಸ ಕ್ರಮ ಭಾಗವಹಿಸುತ್ತಾರೆ ಶಿಕ್ಷಣ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಜೋಶಿ. ಕೇಳುಗರೆ, ಪ್ರತಿ ಗುರುವಾರ ನಮ್ಮ ಬಾಂಧನಿಯಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾನೆ ಬಂದಿರೋದು ಗೊತ್ತೇ ಇದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣದಲ್ಲಿ ಎನ್ಇಪಿ ಯಾವ ರೀತಿಯಲ್ಲಿ ಜಾರಿ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಯನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರವಾಗಿ ನಾವು ದೂರವಾಣಿಯ ಮುಖಾಂತರ ಮಾತನಾಡಿಸ್ತಾ ಇರೋದು ಸೆಂಟ್ರಲ್ ಫಾರ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಇದರ ಕನ್ಸಲ್ಟೆಂಟ್ ಹಾಗೂ ಶಿಕ್ಷಣ ತಜ್ಞರೂ ಆದಂತಹ ರಾಜೇಂದ್ರ ಜೋಶಿ ಅವರನ್ನ. ಡಾಕ್ಟರ್ ರಾಜೇಂದ್ರ ಜೋಶಿ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ಎನ್ಇಪಿ ಈಗಾಗಲೇ ಜಾರಿಯಲ್ಲಿ ಬಂದ್ಬಿಟ್ಟಿದೆ. ಎನ್ಇಪಿ ಜಾರಿಯಲ್ಲಿ ಬಂದಿರೋದ್ರಿಂದ ಈ ಎನ್ಇಪಿ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆಯೇ ಮುಖ್ಯ ಧ್ಯೇಯೋದ್ದೇಶ ಏನು ಅಂತ ಹೇಳ್ತೀರಿ? ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಅಟ್ ಲೀಸ್ಟ್ ವಿತ್ ರೆಸ್ಪೆಕ್ಟ್ ಟು ಹೈಯರ್ ಎಜುಕೇಶನ್, is to create a system of education which gives quality education to Indian young people in India, so that they are part of the new knowledge economy and they contribute to national development and to become meaningful employees and entrepreneurs in the emerging world economy. ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ನೀವೇ ಹೇಳಿದ ಹಾಗಲೇ ಒಂದು ರೀತಿಯಲ್ಲಿ ಎಂಟರ್ಪ್ರೈನರನ್ನು ಕ್ರಿಯೇಟ್ ಮಾಡೋದಕ್ಕಿರ್ಬೋದು, ಸೈನ್ಸ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಇದು ನಮ್ಮ ಕಾಲೇಜ್ ಎಜುಕೇಷನಲ್ಲಿ ಅಂದರೆ ಹೈಯರ್ ಎಜುಕೇಷನಲ್ಲಿ ಯಾವ ರೀತಿಯಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ? ಕಾಲೇಜ್ ಎಜುಕೇಷನಲ್ಲಿ ಪ್ರಪೋಸ್ ಮಾಡಿರೋದು ಪಾಲಿಸಿಯಲ್ಲಿ ಅಪ್ರೂವ್ ಆಗಿರೋದು ಈಗ ಇಟ್ ಇಸ್ ಹೋಲಿಸ್ಟಿಕ್ ಅಂಡ್ ಮಲ್ಟಿ ಡಿಸಿಪ್ಲಿನರಿ. ನಾವು ಹೋಲಿಸ್ಟಿಕ್ ಅಂತ ಹೇಳಿದಾಗ ಇಲ್ಲಿವರೆಗೂ ಏನಾಗಿದೆ ಅಂದ್ರೆ ವೊಕೇಶನಲ್ ಎಜುಕೇಶನ್ ಅನ್ನ ಬೇರೆ ಇಟ್ಟಿದ್ದೀವಿ. ವೊಕೇಶನಲ್ ಬೇರೆ, ಅಕಾಡೆಮಿಕ್ ಎಜುಕೇಶನ್ ಬೇರೆ ಅಂತ. ಪಾಲಿಸಿಯಲ್ಲಿ ಇದನ್ನ ಎರಡನ್ನು ಇಂಟಿಗ್ರೇಟ್ ಮಾಡಬೇಕು. ದಿ ವೊಕೇಶನಲ್ ಎಜುಕೇಶನ್ ನೀಡ್ಸ್ ಟು ಬಿ ಇಂಟಿಗ್ರೇಟೆಡ್ ಇನ್ ದಿ ಮೈನ್ ಸ್ಟ್ರೀಮ್ ಎಜುಕೇಶನ್. ಸೊ ಟು ದಟ್ ಎಕ್ಸ್ಟೆಂಟ್ ಇಟ್ ಇಸ್ ಕ್ರಿಯೇಟಿಂಗ್ ಪೀಪಲ್. ದಿ ಅಟೆಂಪ್ಟ್ ಈಸ್ ಟು ಕ್ರಿಯೇಟ್ ಗ್ರಾಜುಯೇಟ್ಸ್ ವಿತ್ ಸ್ಕಿಲ್ಸ್. This is one aspect. Secondly, the policy also talks of multidisciplinary approach to education, because when we talk of multidisciplinary, each discipline is not just a content, it is a way of looking at things. Each discipline comes with its own approach to reality. So when students are exposed to different disciplines, or when they go through multidisciplinary education, they acquire different perspectives to issues in life. Therefore, they would be able to be more creative, more flexible individuals as well as employees and entrepreneurs. ಡಿಫರೆಂಟ್ ಸ್ಕಿಲ್ ಅನ್ನ ಇಂಟಿಗ್ರೇಟೆಡ್ ಮಾಡ್ತಿದ್ದೀರಿ ಅಂತ. ಈ ಡಿಫರೆಂಟ್ ಸ್ಕಿಲ್ ಅನ್ನ ಯಾವ ರೀತಿಯಲ್ಲಿ ಇಂಟಿಗ್ರೇಟ್ ಮಾಡಿಕೊಂಡು ಈ ಕಾಲೇಜ್ ಶಿಕ್ಷಣದಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಹೋಗ್ತೀರಿ? ಈಗ ರೆಕಮೆಂಡ್ ಆಗಿರೋದು 4-year ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್. ಟು ಡಿಸ್ಟಿಂಗ್ವಿಶ್ ಇಟ್ ಫ್ರಮ್ 3-year ಪ್ರೋಗ್ರಾಮ್, ಇಟ್ ಇಸ್ ರೆಕಮೆಂಡೆಡ್ ಟು ಬಿ ಕಾಲ್ಡ್ ಆನರ್ಸ್. ಪಾಲಿಸಿಯಲ್ಲಿ ಎರಡನ್ನೂ ಕಂಟಿನ್ಯೂ ಮಾಡಬಹುದು ಅಟ್ಲೀಸ್ಟ್ ಸದ್ಯದ ಮಟ್ಟಿಗೆ ಅಂತ ಕ್ಲಿಯರ್ ಆಗಿ ಹೇಳಿದೆ. 3 ವರ್ಷನೂ ಇರಬಹುದು, 4 ವರ್ಷನೂ ಇರಬಹುದು. 4 ವರ್ಷ ಇರೋದನ್ನ 3 ವರ್ಷದಿಂದ ಡಿಸ್ಟಿಂಗ್ವಿಶ್ ಮಾಡೋದಕ್ಕೋಸ್ಕರ ಅದನ್ನ ಆನರ್ಸ್ ಡಿಗ್ರಿ ಆಗಿ ಮಾಡಬೇಕು. ಅಂದ್ರೆ ಈಗ 4 ವರ್ಷದ ಡಿಗ್ರಿಯನ್ನು ಕೂಡ ನಾವು ಅಂಡರ್ ಗ್ರಾಜುಯೇಟ್ ಡಿಗ್ರಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇದನ್ನ ನಾವು ಇನ್ಕ್ಲೂಡಿಂಗ್ PG ಅಂತ ಹೇಳೋದೇ ಇಲ್ಲ ಹಾಗಿದ್ರೆ? ಇಲ್ಲ. ಇಟ್ ಈಸ್ ಅನ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್, ಬಟ್ ಒಂದು ಪ್ರಾವಿಷನ್ ಇದೆ. 4 ವರ್ಷದ ಡಿಗ್ರಿಯಲ್ಲಿ ಲಾಸ್ಟ್ ಇಯರ್ ಅನ್ನ ರಿಸರ್ಚ್ ಮೇಲೆ ಫೋಕಸ್ ಮಾಡಿದರೆ, ವಿತೌಟ್ ಗೋಯಿಂಗ್ ಇನ್ ಟು ಪೋಸ್ಟ್ ಗ್ರಾಜುಯೇಟ್ ಎಜುಕೇಶನ್, somebody can go straight to PhD program. 4th year ಅನ್ನ ರಿಸರ್ಚ್ ಫೋಕಸ್ ಮಾಡಿರ್ಬೇಕು. 4 ವರ್ಷದ ಡಿಗ್ರಿ 2 ತರ ಆಗ್ಬಹುದು. ಒಂದು ಆನರ್ಸ್, ಎಲ್ಲಿ ಒಂದು ಸಬ್ಜೆಕ್ಟ್ ನ ಸ್ಪೆಷಲೈಸ್ ಮಾಡಿರ್ತಾರೆ ಅಥವಾ 2 ಸಬ್ಜೆಕ್ಟ್ ಸ್ಪೆಷಲೈಸ್ ಮಾಡಿರ್ತಾರೆ, ಅವ್ರಿಗೆ ದೇ ವಿಲ್ ಗೆಟ್ ಆನರ್ಸ್ ಇನ್ ದಟ್ ಸಬ್ಜೆಕ್ಟ್, BA BSc ಆನರ್ಸ್ ಇನ್ ದಟ್ ಸಬ್ಜೆಕ್ಟ್. ಅದೇ 4th year ನ ರಿಸರ್ಚ್ ಬಗ್ಗೆ ಫೋಕಸ್ ಮಾಡಿದ್ರೆ ಅಂಡ್ ಅವ್ರು ಮುಂದೆ PhD ಮಾಡ್ಬೇಕಂದ್ರೆ ಅವ್ರಿಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನೂ ಅವ್ರು PhD ಹೋಗ್ಬಹುದು. ಅಂದ್ರೆ ನೇರವಾಗಿನೂ ಆನರ್ಸ್ ಮುಗಿಸ್ಕೊಂಡು PhD ಗೆ ಸೇರ್ಕೋಬಹುದು. 3 ವರ್ಷದ ಡಿಗ್ರಿ ಹಾಗಿದ್ರೆ ಇನ್ನು ಮುಂದೆ ಇರೋದೇ ಇಲ್ವಾ? ಪಾಲಿಸಿಯಲ್ಲಿ ಹೇಳಿರೋದು ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡಬಹುದು ಸಂಸ್ಥೆಗಳು, ಯೂನಿವರ್ಸಿಟಿಗಳು. 3 ವರ್ಷನೂ ಕಂಟಿನ್ಯೂ ಆಗ್ಬೋದು, 4 ವರ್ಷನೂ ಮಾಡಬಹುದು. ಬಟ್ ಪಾಲಿಸಿ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, 4-year ಪ್ರೋಗ್ರಾಮ್ ಇಸ್ ಅ ಡಿಸೈರಬಲ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್. ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಹುಶಃ ಎಲ್ಲರೂ 4 years ಹೋಗೋದು ಉತ್ತಮ ಅನ್ನೋ ಆಶಯವನ್ನ NEP ವ್ಯಕ್ತಪಡಿಸಿದೆ. ಅಂದ್ರೆ 4 ವರ್ಷದನ್ನು ಆಪ್ಟ್ ಮಾಡ್ಕೋಬಹುದು, 3 ವರ್ಷದನ್ನು ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತೀರಾ ತಾವು? ಹೌದು, ಸದ್ಯಕ್ಕೆ ಅವಕಾಶ ಇದೆ. ಈಗ ಅವಕಾಶ ಇದೆ, ಮುಂದೆ ಹೇಗೆ ಬದಲಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಯಾಕೆಂತಂದ್ರೆ 2035ನೇ ಇಸ್ವಿಗೆ ಕಂಪ್ಲೀಟ್ ಆಗಿ ನಾವು NEP ಅನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಈಗಿರುವಂತಹ ಒಂದು ವರ್ತಮಾನ ಆಗಿರೋದ್ರಿಂದ, ಅಂದ್ರೆ ಇನ್ನು ಮುಂದೆ 4 ವರ್ಷದ ಒಂದು ಆನರ್ಸ್ ಅನ್ನೇ ನಾವು ಅಂಡರ್ ಗ್ರಾಜುಯೇಟ್ ಅಂತ ಕನ್ಸಿಡರ್ ಮಾಡ್ತೀವಾ? ಆನರ್ಸ್ ಡಿಗ್ರಿ ಬೇಕಂದ್ರೆ 4 ವರ್ಷ ಡಿಗ್ರಿನೇ ಇರಬೇಕು. ಅಂದ್ರೆ 3 ವರ್ಷ ಡಿಗ್ರಿಗೆ ಈಗ ಸಿಗ್ತಾ ಇರುವ ಹಾಗೆ
ರೆಗ್ಯುಲರ್ BA BSc BCom ಯಾವ್ದೋ ಡಿಗ್ರಿ ಇರ್ಬೋದು ಅದು ಸಿಗುತ್ತೆ. ಪಾಲಿಸಿಯಲ್ಲಿ ಎರಡನ್ನೂ ಕಂಟಿನ್ಯೂ ಮಾಡಬಹುದು ಅಂತಿದೆ. ಪಾಲಿಸಿ ಹೇಳೋದು ಕೂಡ ಡಿಸೈರಬಲ್ ಅಂದ್ರೆ 4-year ಡಿಗ್ರಿ ಪ್ರೋಗ್ರಾಮ್. ಈಗ ಒಂದು ಜೋಶಿ ಅವರೇ, ತಾವು ಅಕಾಡೆಮಿಷಿಯನ್ ಆಗಿದ್ದೀರಿ, ಅದೇ ರೀತಿಯಲ್ಲಿ ಒಂದು ಎಜುಕೇಶನ್ ಸಂಸ್ಥೆಯೊಟ್ಟಿಗೆ ಸಹಭಾಗಿತ್ವವನ್ನು ಹೊಂದಿರೋದ್ರಿಂದ ಈಗ ಒಂದೊಂದಾಗಿ, ಈಗ ಮೊದಲ ವರ್ಷದ ಡಿಗ್ರಿ ಇರ್ಬೋದು, 2ನೇ ವರ್ಷದ ಡಿಗ್ರಿ ಇರ್ಬೋದು, ಅವನು ಸ್ವಿಚ್ ಓವರ್ ಆಗೋದಕ್ಕೂ ಕೂಡ NEPಯಲ್ಲಿ ಅವಕಾಶವನ್ನು ಕೊಡ್ತಾ ಇದೆ. ಅಂದರೆ ಈಗ ಒಬ್ಬ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಗೊಂಡಿರ್ತಾನೆ. ಮೊದಲಾದ್ರೆ ನಮ್ದು ಏನಿತ್ತು ಅಂತಂದ್ರೆ ರೆಗ್ಯುಲರ್ ಆಗಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಡಿಗ್ರಿ ಇತ್ತು. ಆದ್ರೆ ಇನ್ನು ಮುಂದೆ ಹಾಗೆ ಆಗೋದೇ ಇಲ್ಲ. ಎಲ್ಲರೂ ಕಲಿಯೋದಕ್ಕೆ ಅವಕಾಶವನ್ನ ಕೊಡ್ತೀರಿ. ಇದು ಹೇಗೆ? ಅಲ್ಲ, ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ರೆಕಮೆಂಡ್ ಮಾಡಿದೆ. ಆದ್ರೆ ಈಗ ಇರುವ UGC ಇರುವ ಒಂದು ಚೌಕಟ್ಟಿನ ಪ್ರಕಾರ ಯಾವುದೇ ಸಬ್ಜೆಕ್ಟ್ ನಲ್ಲಿ ನಿಮ್ಗೆ ಡಿಗ್ರಿ ಬೇಕು ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ನೀವು ನಿಮ್ಮ ಪೂರ್ತಿ 3 ಅಥವಾ 4 ವರ್ಷದ ಏನು ಸ್ಟಡಿ ಇದೆ ಅದರಲ್ಲಿ 50% ಆ ವಿಷಯದ ಬಗ್ಗೆ ಸ್ಟಡಿ ಆಗಿರ್ಬೇಕು. ಈಗ ನನಗೆ ಎಕನಾಮಿಕ್ಸ್ ಅಲ್ಲಿ BA ಬೇಕು ಅಥವಾ ಫಿಸಿಕ್ಸ್ ಅಲ್ಲಿ BSc ಬೇಕು ಅಂದ್ರೆ ನನ್ನ 50% ಕ್ರೆಡಿಟ್ ಅಥವಾ 50% ಆಫ್ ದಿ ಕೋರ್ಸ್ ನಾನು ಏನ್ ಮಾಡ್ತೀನಿ 4 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ ಅದು ಫಿಸಿಕ್ಸ್ ಅಥವಾ ಎಕನಾಮಿಕ್ಸ್ ಅಲ್ಲಿ ಇರಬೇಕು. ಇಲ್ಲ ಅಂದ್ರೆ ನನಗೆ ಅದರಲ್ಲಿ ಡಿಗ್ರಿ ಕೊಡ್ಲಿಕ್ಕೆ ಬರೋದಿಲ್ಲ. ಉಳಿದ 50% ನಲ್ಲಿ ನಿಮ್ಗೆ ಬೇಕಾದಷ್ಟು ಫ್ಲೆಕ್ಸಿಬಿಲಿಟಿ ಇದೆ. ಡಿಫ್ರೆಂಟ್ ಕೋರ್ಸಸ್ ತಗೊಳ್ಬಹುದು. ನೀವು ಅನ್ರಿಲೇಟೆಡ್ ಕಾಂಬಿನೇಷನ್ ಕೂಡ ತಗೊಳ್ಬಹುದು. ಪಾಲಿಸಿ ಪ್ರಕಾರ ಫಿಸಿಕ್ಸ್ ಜೊತೆ ನೀವು ಮ್ಯೂಸಿಕ್ ಮಾಡ್ಬೋದು, ಫಿಸಿಕ್ಸ್ ಜೊತೆ ಹಿಸ್ಟ್ರಿ ಮಾಡ್ಬೋದು, ಹಿಸ್ಟ್ರಿ ಜೊತೆ ಮ್ಯಾಥಮೆಟಿಕ್ಸ್ ಮಾಡಬಹುದು. ಈಗ ಏನಾಗಿದೆ ಅಂದ್ರೆ ಮೊದಲು ನಾವು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ ಒಂದು ಫಿಕ್ಸ್ ಮಾಡ್ಬಿಟ್ಟಿದ್ದೇವೆ. ಈ ರಿಜಿಡಿಟಿಯಿಂದ ಹೊರಗೆ ಹೋಗಿ ಎಷ್ಟು ಫ್ಲೆಕ್ಸಿಬಲ್ ಸಾಧ್ಯ ಅಷ್ಟು ಫ್ಲೆಕ್ಸಿಬಿಲಿಟಿ ಕೊಡಬೇಕು ವಿದ್ಯಾರ್ಥಿಗೆ ಅನ್ನೋದನ್ನ ಪಾಲಿಸಿ ಹೇಳುತ್ತೆ. ಇಷ್ಟು ದಿನಗಳ ಕಾಲ ಒಂದು ಮೈನರ್ ಸಬ್ಜೆಕ್ಟು, ಮೇಜರ್ ಸಬ್ಜೆಕ್ಟು ಅಂತ ಹೇಳ್ತಾ ಇದ್ವಿ ನಾವು ಡಿಗ್ರಿಯನ್ನು ಮಾಡುವಂಥ ಸಮಯದಲ್ಲಿ. ಇನ್ನು ಮುಂದೆ ಎಲ್ಲವೂ ಕೂಡ ಮೇಜರ್ ಸಬ್ಜೆಕ್ಟ್ ಆಗಿರುತ್ತಾ ಇಲ್ಲ ಮೈನರ್ ಸಬ್ಜೆಕ್ಟ್ ಆಗಿರುತ್ತಾ, ಹೇಗೆ ಇದು? ಮೇಜರು ಮೈನರ್ ಇರುತ್ತೆ. ಈಗ ಹೇಳಿದಾಗ ಈಗ ಮೇಜರ್ ನಾನು ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಮೇಜರ್ ಮಾಡಿದೆ, ನಾನು ಫಿಲಾಸಫಿಯಲ್ಲಿ ಮೇಜರ್ ಮಾಡಿದೀನಿ ಅನ್ಕೊಳ್ಳಿ, ನನ್ನ ಸಬ್ಜೆಕ್ಟ್ ಅದು. ನಾನು 50% ಆಫ್ ದಿ ಕೋರ್ಸ್ ನಾನು ಫಿಲಾಸಫಿಯಲ್ಲಿ ಮಾಡಿರ್ಬೇಕು. ಉಳಿದಿದ್ದ 50% ಅಲ್ಲಿ ನಿಮಗೆ ಕಂಪ್ಲೀಟ್ ಫ್ರೀಡಮ್ ಇದೆ. ಪಾಲಿಸಿಯಲ್ಲಿ ಇವೆಲ್ಲವಕ್ಕೂ ಕೂಡ ಅವಕಾಶ ಇದೆ ಅಂತಂದಾಗ ಹಾಗಿದ್ರೆ ಇಲ್ಲಿ ಸಿಲೆಬಸ್ ಫ್ರೇಮ್ ಆಗೋದು ಮೇಜರ್ಗೆ ಬೇರೆ, ಮೈನರ್ಗೆ ಬೇರೆ, ಇಲ್ಲ ಫ್ಲೆಕ್ಸಿಬಲ್ ಇರೋದಕ್ಕೆ ಬೇರೆ, ಆ ಥರದ್ದು ಏನಾದರೂ ಇಡೋ ಸಾಧ್ಯತೆ ಇರುತ್ತಾ? ಕೋರ್ಸ್ ಅನ್ನ ಡಿಸೈನ್ ಮಾಡೋದು ಯೂನಿವರ್ಸಿಟಿಯ ಜವಾಬ್ದಾರಿ. ಯೂನಿವರ್ಸಿಟಿ ಇದನ್ನ ಯೋಚನೆ ಮಾಡಿ ಅವ್ರು ಮಾಡ್ಬೇಕಾಗತ್ತೆ. ಆಬ್ವಿಯಸ್ಲಿ ನಾನು ಪೂರ್ತಿಯಾಗಿ ಫಿಲಾಸಫಿ ಮಾಡೋನು ಅಥವಾ ಒಂದು ಕೋರ್ಸ್ ಫಿಲಾಸಫಿ ಮಾಡೋನ್ಗೆ ಕರಿಕ್ಯುಲಮ್ ಬೇರೆ ಆಗ್ಲೇಬೇಕಾಗತ್ತೆ. ನೀವು ಫಿಲಾಸಫಿಯಲ್ಲಿ ಮಾಡಕ್ಕೆ ನಿಮ್ಗೆ ಇಚ್ಛೆ ಇದೆ, ನಿಮಗ್ ಕೊಡುವ ಕೋರ್ಸಿನ ಕರಿಕ್ಯುಲಮ್, ನನಗೆ ಕೊಡುವ ಕೋರ್ಸಿನ ಕರಿಕ್ಯುಲಮ್ ಬೇರೆ ಬೇರೆ ಮಾಡ್ಲೇಬೇಕಾಗುತ್ತೆ. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಮಾಡಿದಂತಹ ಒಂದು ವ್ಯವಸ್ಥೆ ಆದ್ರೂ ಕೂಡ ಇಲ್ಲಿ. ಆದರೆ ಈಗ ಒಬ್ಬನು ಕನ್ನಡ ತಗೋತಾನೆ, ಇನ್ನೊಬ್ಬನು ಇಂಗ್ಲೀಷ್ ತಗೋತಾನೆ, ಇನ್ನೊಬ್ಬನು ಸಂಸ್ಕೃತ ತಗೋತಾನೆ, ಇನ್ನೊಬ್ಬನು ಹಿಂದಿ ತಗೋತಾನೆ. ಪೀರಿಯಡ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸಮಸ್ಯೆ ಆಗಬಹುದಾ ಅನ್ನುವಂತ ಒಂದು ಆತಂಕ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ, ಯೋಚನೆ ಮಾಡಿ ಪ್ಲಾನ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಶಿಕ್ಷಣ ಮುಖ್ಯವಾಗಿ ವಿದ್ಯಾರ್ಥಿ ದೃಷ್ಟಿಯಿಂದ ಮಾಡ್ಬೇಕಾಗಿರೋದ್ರಿಂದ ಯಾವುದೇ ಏನೇನು ಚೇಂಜ್ ಮಾಡ್ಕೊಳ್ಬೇಕು ಅಥವಾ ಅಡ್ಮಿನಿಸ್ಟ್ರೇಟಿವ್ಲಿ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಾವು ಕಲ್ತ್ಕೊಂಡು ಮಾಡ್ಬೇಕಾಗತ್ತೆ. ವಿದ್ಯಾರ್ಥಿಗೆ ಫ್ಲೆಕ್ಸಿಬಿಲಿಟಿ ಕೊಡೋದು, ಯಾಕಂದ್ರೆ ಶಿಕ್ಷಣ ವಿದ್ಯಾರ್ಥಿಗೋಸ್ಕರ. ಆದ್ರಿಂದ ಆ ದೃಷ್ಟಿಯಿಂದ ಪಾಲಿಸಿ ನೋಡಿದೆ. ಒಂದನೇದು. ಎರಡನೇದು, ಪಾಲಿಸಿ ಇವತ್ತೇ ಇಂಪ್ಲಿಮೆಂಟ್ ಮಾಡುವಂತಿಲ್ಲ, ಅದಕ್ಕೋಸ್ಕರ ಅದನ್ನ 15 ವರ್ಷ ಒಂದು ಟೈಮ್ ಫ್ರೇಮ್ ಇಟ್ಕೊಂಡಿದ್ದಾರೆ. ಇದು ಗ್ರಾಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಮೂರನೇದು, ಪಾಲಿಸಿಯಲ್ಲಿ ಇನ್ನೂ ಹೇಳಿದೆ, ಈಗ ಬೇರೆ ಬೇರೆ ಕಾಲೇಜಲ್ಲಿ ಆ ವ್ಯವಸ್ಥೆ ಇದ್ರೆ ವಿ ಕ್ಯಾನ್ ನೆಟ್ವರ್ಕ್ ಡಿಫ್ರೆಂಟ್ ನಾಲೆಜ್ ಕ್ಲಸ್ಟರ್ಸ್ ಮಾಡಬಹುದು ಕಾಲೇಜಸ್ ಅಂತಾನು ಹೇಳಿದೆ. ಎಲ್ಲಾನು ಒಂದೇ ಕಾಲೇಜಿನವ್ರು ಮಾಡ್ಬೇಕು, ನನಗೆ ಸಿಗೋದೆಲ್ಲ ಕಾಲೇಜಲ್ಲೇ ಸಿಗಬೇಕು ಅನ್ನೋದೇನು ನೆಸೆಸರಿ ಇಲ್ಲ. ಅಂದ್ರೆ ಒಂದೇ ಕಾಲೇಜಿನಲ್ಲಿ ಅವನು ಇಂತಹ ಒಂದು ವಿಷಯವನ್ನ ಇದೇ ಕಾಲೇಜಿನಲ್ಲಿ ಓದಬೇಕು ಅನ್ನುವಂಥ ಕಲ್ಪನೆ ಮುಂದಿನ ದಿನದಲ್ಲಿ ಬದಲಾಗೋ ಸಾಧ್ಯತೆನೂ ಇದಾಗಿದ್ರೆ ಡೆಫಿನೆಟ್ಲಿ ಇದೆ. ದಿನಗಳ ಕಾಲ ಆದ್ರೆ ನಾವು ಒಂದು ಎಕ್ಸಾಮ್ ಅನ್ನ ಇಟ್ಟು ವಿದ್ಯಾರ್ಥಿಗಳನ್ನ ಅಳತೆಗೋಲಾಗಿ ಇಟ್ಕೋತಾ ಇದ್ವಿ ಜೋಶಿ ಅವರೇ. ಇನ್ನು ಮುಂದೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಬರುತ್ತೆ ಆಗಿದ್ರೆ? ಒಂದು ವೆರಿ ಕ್ಲಿಯರ್ ಆಗಿ ಏನ್ ಹೇಳಿರೋದು ಅಂದ್ರೆ, ಇಲ್ಲಿವರೆಗೂ ಇರೋದು ಒಂದು ಎಕ್ಸಾಮ್, ಹೈ ಸ್ಟೇಕ್ ಎಕ್ಸಾಮ್, ಒನ್ ಎಕ್ಸಾಮ್, ಅದ್ರಲ್ಲಿ ನಾನು ಪಾಸ್ ಆದ್ರೆ ಪಾಸ್, ಫೇಲ್ ಆದ್ರೆ ಫೇಲ್. ಇದರಿಂದ ನಾವು ಸ್ವಲ್ಪ ದೂರ ಇದನ್ನ ಬಿಟ್ಟು ನಾವು ಇನೋವೇಟಿವ್ ಆಗಿ ಮಾಡ್ಬೇಕು ಅಸೆಸ್ಮೆಂಟ್ ಅನ್ನೋದನ್ನ ಪಾಲಿಸಿ ಕ್ಲಿಯರ್ ಆಗಿ ಹೇಳುತ್ತೆ. ಓಕೆ, ತಾಂತ್ರಿಕ ಭಾಷೆಯಲ್ಲಿ ಹೇಳೋದಾದ್ರೆ ಸಮೇಟಿವ್ ಮತ್ತೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಕೋರ್ಸ್ ನಡೀತಾ ಇರುವಾಗ ವಿದ್ಯಾರ್ಥಿಯನ್ನು ಅಸೆಸ್ ಮಾಡ್ಬೇಕು.
ಅಂಡ್ ಅದರಿಂದ ವಿದ್ಯಾರ್ಥಿಯ ಕಲಿಕೆಗೆ ಅನುಕೂಲ ಆಗುತ್ತೆ. ಸಮೇಟಿವ್ ಅಸೆಸ್ಮೆಂಟ್ ಕಲ್ತಿದ್ದನ್ನ ನೀವು ಟೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಎರಡೂ ಬೇಕು. ಪಾಲಿಸಿ ಕ್ಲಿಯರ್ ಆಗಿ ಹೇಳುತ್ತೆ ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿವರೆಗೂ ಏನಾಗಿದೆ ಅಂದ್ರೆ ಸಮೇಟಿವ್ ಅಸೆಸ್ಮೆಂಟ್ ಮೇಲೆ ನಾವು ಜಾಸ್ತಿ ಒತ್ತು ಕೊಟ್ಟಿದೀವಿ. ಇದರಿಂದ ಕಲಿಕೆಗೆ ಉಪಯೋಗ ಆಗಲ್ಲ, ಬರೀ ಕಲಿತದನ್ನ ಟೆಸ್ಟ್ ಮಾಡೋದು ಮಾತ್ರ ಆಗ್ತಾ ಇದೆ ಅಸೆಸ್ಮೆಂಟ್ ಇಂದ. ಎರಡೂ ಆಗ್ಬೇಕು. ಅದರಿಂದ ಯೂನಿವರ್ಸಿಟಿಗಳು, ಕಾಲೇಜುಗಳು ಇನೋವೇಟಿವ್ ವೇಸ್ ಆಫ್ ಅಸೆಸ್ಮೆಂಟ್ ಡಿಸೈನ್ ಮಾಡಬೇಕು ಅನ್ನೋದು ಪಾಲಿಸಿ ಬಹಳ ಸ್ವಚ್ಛವಾಗಿ ಕ್ಲಿಯರ್ ಆಗಿ ಹೇಳುತ್ತೆ. ಅಂದರೆ ಇನೋವೇಟಿವ್ ಆಗಿ ಮಾಡಬೇಕು ಅಂತಂದ ಕೂಡಲೇ ಈಗ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಈಗ ಇನೋವೇಟಿವ್ ಆಗಿ ಕಲಿತಾ ಇದೀವಿ, ಮತ್ತೇನು ಇನೋವೇಷನ್ ಬರುತ್ತೆ ಅಂತ ಕೇಳೋ ಸಾಧ್ಯತೆ ಇರುತ್ತಲ್ವಾ? ಇನೋವೇಟಿವ್ ಆಗ್ಬೋದು ಅಥವಾ ಇವ್ 3 ವಿಷಯದಲ್ಲಿ ಆಗ್ಬೋದು. ಒಂದು, ಯಾವ ತರ ವಿಷಯಗಳನ್ನ ನಾವು ಯಾವ ಕಾಂಬಿನೇಷನ್ ಅಲ್ಲಿ ಅವರಿಗೆ ಕಲಿಯೋ ಆಸ್ಪದ ಕೊಡ್ತೇವೆ ಅನ್ನೋದು ಒಂದು ಇನೋವೇಷನ್. ಫಿಸಿಕ್ಸ್ ಜೊತೆ ಮ್ಯಾಥ್ಸೇ ಕಲಿಬೇಕಾ, ಕೆಮಿಸ್ಟ್ರಿನೇ ಕಲಿಬೇಕಾ, ಅಥವಾ ಅವನು ಬೇರೆ ಏನಾದ್ರು ಅವನಿಗೆ ಹೊಸದಾದ ವಿಷಯವನ್ನು ಕಲಿಬಹುದಾ, ಫಿಸಿಕ್ಸ್ ಅಂಡ್ ಮ್ಯೂಸಿಕ್ ಮಾಡಬಹುದಾ? ಇದು ಒಂದು ಇನೋವೇಷನ್ ಫಸ್ಟ್ ಅಟ್ ದ ಕರಿಕ್ಯುಲಮ್ ಲೆವೆಲ್. ಇನ್ನೊಂದು ಇನೋವೇಷನ್ ಯಾವ ರೀತಿ ಅದನ್ನ ಹೇಳ್ಕೊಡ್ಬೇಕು. ಈಗ ನಾವು ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾ ಇರೋದು ಲೆಕ್ಚರ್ ಮೆಥಡ್ ಲಾರ್ಜ್ಲಿ. ಇದನ್ನ ಬಿಟ್ಟು ಮೋರ್ ಡಯಾಲಾಜಿಕಲ್, ಮೋರ್ ಎಂಗೇಜಿಂಗ್ ಪೆಡಗಜಿ ಯೂಸ್ ಮಾಡಬೇಕು ಅನ್ನೋದನ್ನ ಪಾಲಿಸಿ ಕ್ಲಿಯರ್ ಆಗಿ ಹೇಳುತ್ತೆ. ಯಾವ ರೀತಿ ಹೇಳ್ಕೊಡ್ತೀವಿ ಅಥವಾ ಯಾವ ರೀತಿ ಮಕ್ಕಳು ಕಲಿತಾರೆ, ವಿದ್ಯಾರ್ಥಿಗಳು ಕಲಿತಾರೆ, ಪೆಡಗಜಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಕರಿಕ್ಯುಲಮ್. ಥರ್ಡ್ಲಿ, ಫಾರ್ ಅ ಸ್ಟೂಡೆಂಟ್ assessment is very important because assessment, the way you assess helps the student to learn, assimilate and demonstrate his learning. Therefore assessment has to be different from simply one test or one exam of question and answers. It will have to have various things, maybe report writing, maybe presentation, maybe demonstration. ಅದನ್ನ ಬೇರೆ ಬೇರೆ ಹಂತದಲ್ಲಿ ಆ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಏನ್ ಇನೋವೇಟಿವ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಯೂನಿವರ್ಸಿಟಿ ಡಿಸೈನ್ ಮಾಡ್ಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹಾಗಿದ್ರೆ ಆರ್ಟ್ಸ್ನವರಿಗೂ ಪ್ರಾಕ್ಟಿಕಲ್ಲು, ಕಾಮರ್ಸ್ನವರಿಗೂ ಪ್ರಾಕ್ಟಿಕಲ್ಲು, ಈ ತರ ಏನಾದ್ರು ಬರೋ ಸಾಧ್ಯತೆ ಇದೆಯಾ? ಒಂದು ಸಬ್ಜೆಕ್ಟ್ ಡಿಸೈಡ್ ಮಾಡುತ್ತೆ ಅದಕ್ಕೆ ಯಾವ್ಯಾವ ರೀತಿಯ ಅಸೆಸ್ಮೆಂಟ್ ಪಾಸಿಬಲ್ ಅಂತ. ಆರ್ಟ್ ಸಬ್ಜೆಕ್ಟ್ ಅಲ್ಲೂ ಫೀಲ್ಡ್ ವರ್ಕ್ ಪಾಸಿಬಲ್ ಇದೆ, ಇಂಟರ್ವ್ಯೂಸ್ ಮಾಡಬಹುದು, ರಿಪೋರ್ಟ್ ಬರೀಬಹುದು, ಬೇರೆ ಬೇರೆ ಅವಕಾಶಗಳಿದೆ. ಅವರು ಮುಖ್ಯ ಉದ್ದೇಶ ಏನಂದ್ರೆ ಒಂದೇ ರೀತಿಯ ಅಸೆಸ್ಮೆಂಟ್ ಮಾಡೋದ್ರಿಂದ ಒಂದೇ ತರದ ಸ್ಕಿಲ್ ಡೆವಲಪ್ ಆಗುತ್ತೆ. ಬೇರೆ ಬೇರೆ ರೀತಿಯ ಅಸೆಸ್ಮೆಂಟ್ ಮಾಡೋದ್ರಿಂದ ಅವರ ಪರ್ಸನಾಲಿಟಿಯ ಬೇರೆ ಬೇರೆ ಡೈಮೆನ್ಷನ್ಸ್ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ಆರ್ ವೆರಿ ಇಂಪಾರ್ಟೆಂಟ್ 21st century ಸ್ಕಿಲ್ಸ್. ಅದಕ್ಕೆ ಪಾಲಿಸಿ ಅದಕ್ಕೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ಬೇರೆ ಎಲ್ಲ ಯೋಚನೆ ಮಾಡಿದ್ರು. ಅದಕ್ಕೆ ನಮ್ಮ ಪ್ರಧಾನಿಯವರು ಕೂಡ ನಮ್ಮ NEP ಇಂಟ್ರೊಡ್ಯೂಸ್ ಮಾಡೋ ಸಮಯದಲ್ಲಿ ಹೇಳಿದ್ರು, ನಾವು 21ನೇ ಶತಮಾನಕ್ಕೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸಬೇಕು, ಕೌಶಲ್ಯಯುಕ್ತ ಕಲಿಕೆ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಕೌಶಲ್ಯಯುಕ್ತ ಕಲಿಕೆ ಹೇಗಾಗ್ಬೇಕು ಅಂತ ಹೇಳ್ತೀರಿ ಜೋಶಿ? ಇದು ಒಬ್ರು ಡಿಸೈಡ್ ಮಾಡೋದಲ್ಲ, ಪ್ರತಿ ವಿಶ್ವವಿದ್ಯಾಲಯ ಅಥವಾ ಪ್ರತಿ ಶಿಕ್ಷಣ ಸಂಸ್ಥೆ ಡಿಸೈನ್ ಮಾಡ್ಬೇಕು ಅದನ್ನ. ಬಟ್ ನನ್ನ ಕಲಿಕೆಯಲ್ಲಿ ಕೌಶಲ್ಯನೂ ಬರಬೇಕು, ಬರೀ ಥಿಯರಿಟಿಕಲ್ ಆಗ್ಬಾರ್ದು. ನಾನು ಗ್ರಾಜುಯೇಟ್ ಆಗುವಷ್ಟು ನನಗೊಂದು ಕೌಶಲ್ಯ ಇರಬೇಕು, ಯಾವ್ದಾದ್ರು ಒಂದು ಕೆಲಸ ಮಾಡೋ ಯೋಗ್ಯತೆ ಇರಬೇಕು, ಬರಬೇಕು. ಅದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಆ ಕೆಲಸ ಪ್ರತಿ ಯೂನಿವರ್ಸಿಟಿ ಅವ್ರು ಮಾಡ್ಬೇಕು. ಯಾಕಂದ್ರೆ ಆ ರೀಜನ್, ಅವರಿಗೆ ಬರೋ ವಿದ್ಯಾರ್ಥಿಗಳು, ಅಲ್ಲಿರುವ ಒಂದು ವ್ಯವಸ್ಥೆ, ಅಲ್ಲಿರುವ ಎಕಾನಮಿ, ಅಲ್ಲಿರುವ ಕೌಶಲ್ಯಗಳು, ಅದನ್ನ ನೋಡ್ಕೊಂಡು ಅವರು ಡಿಸೈನ್ ಮಾಡ್ತಾರೆ. ಹಾಗೇನೆ ಇಲ್ಲಿ ಇಷ್ಟು ದಿನಗಳ ಕಾಲ ಆದ್ರೆ ಥಿಯರಿಯನ್ನ ಬರಿತಾ ಇದ್ರು, ಇಲ್ಲ ಪ್ರಾಕ್ಟಿಕಲ್ ಸಮ್ ಪಾರ್ಟ್ ಮಾಡ್ತಾ ಇದ್ರು, ಅದಕ್ಕೆ ಅಂಕಗಳನ್ನ ಕೊಟ್ಬಿಡ್ತಾ ಇದ್ರು. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಂಕಗಳ ಬದಲು ಈ ಕ್ರೆಡಿಟ್ ಸಿಸ್ಟಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇನಿದು ಕ್ರೆಡಿಟ್ ಸಿಸ್ಟಮ್? ಕ್ರೆಡಿಟ್ ಇಸ್ ಅ ಮೋರ್ ಜನರಲ್ ವರ್ಡ್. ಇಟ್ ಕ್ಯಾನ್ ಹ್ಯಾವ್ ಮಾರ್ಕ್ ಆರ್ ಗ್ರೇಡ್. ಕ್ರೆಡಿಟ್ ಅಂದ್ರೆ ಮಾರ್ಕ್ಸ್ ಹೊರಟೋಗುತ್ತೆ ಅಥವಾ ಗ್ರೇಡ್ ಹೊರಟೋಗುತ್ತೆ ಅಂತಲ್ಲ, ಕಲಿಕೆಯ ಪರಿಶ್ರಮವನ್ನ ಲೆಕ್ಕ ಹಾಕೋ ಒಂದು ಇದು ವಿಧಾನ. ಈಗ ಡಿಗ್ರಿ ಆಗುವಷ್ಟರಲ್ಲಿ ನಾನು 4 ವರ್ಷದಲ್ಲಿ ಒಂದು 160 ಕ್ರೆಡಿಟ್ ಬರ್ಬೇಕು ನನಗೆ ಅಂತ. ಪ್ರತಿ ಕೋರ್ಸ್ ಒಂದು ಕ್ರೆಡಿಟ್ ಇರುತ್ತೆ. ಈಗ 4 ಕ್ರೆಡಿಟ್ ಕೋರ್ಸ್ ಅಂದ್ರೆ ವಾರಕ್ಕೆ 4 ಕ್ಲಾಸ್ ಇರುತ್ತೆ ಅವರಿಗೆ, ಅದಕ್ಕೆ 4 ಕ್ರೆಡಿಟ್ ಅಂತ ಇರುತ್ತೆ. ಸೊ ಅದನ್ನ ಕಂಪ್ಲೀಟ್ ಮಾಡಿದಾಗ ನನಗೆ 4 ಕ್ರೆಡಿಟ್ ಸಿಗುತ್ತೆ ಪಾಸ್ ಆದಾಗ ಆ ಕೋರ್ಸ್. ನಾನು ಗ್ರಾಜುಯೇಟ್ ಆಗ್ಬೇಕಂದ್ರೆ ಇಷ್ಟು ಕ್ರೆಡಿಟ್ ಇರಬೇಕು ಅಂತ UGC ಆಗ್ಲೇ ನಿರ್ಧಾರ ಮಾಡಿದೆ. ಕ್ರೆಡಿಟ್ ಅಂದ್ರೆ ನಾನು ಇಲ್ಲಿವರೆಗೂ ಕಲಿಕೆಯಲ್ಲಿ ಕಲಿತಿದ್ದರ ಒಂದು ಏನ್ ಹೇಳ್ಬೋದು, ರಿಫ್ಲೆಕ್ಷನ್ ಆಫ್ ಮೈ ಲರ್ನಿಂಗ್ ಆರ್ ಅ ಮಾರ್ಕ್ ಆಫ್ ಮೈ ಲರ್ನಿಂಗ್. ಅಂದ್ರೆ ಇಲ್ಲಿ ಕ್ರೆಡಿಟ್ ಕೊಡುವಾಗ್ಲೂ ಕೂಡ ಗ್ರೇಡ್ ಬೇಸಿಸ್ ನಲ್ಲೇ ಕೊಡ್ತಾರೆ ಹೊರತು ಗ್ರೇಡ್ ಅಥವಾ ಮಾರ್ಕ್ಸ್ ಇರುತ್ತೆ, ಇಲ್ದೇನೆ ಹೇಗೆ ಕೊಡ್ಲಿಕ್ಕಾಗುತ್ತೆ. ಈಗ ಒಂದು ಕೋರ್ಸ್ಗೆ 4 ಕ್ರೆಡಿಟ್ ಇದೆ ಅಂತ ಇಟ್ಕೊಳ್ಳಿ. ಇದು ನಾನು ಪಾಸ್ ಆದಾಗ ನನಗೆ ಇದನ್ನ ಕಂಪ್ಲೀಟ್ ಮಾಡಿದಾಗ ನನಗೆ 4 ಕ್ರೆಡಿಟ್ ಬರುತ್ತೆ. ಅಂದ್ರೆ ಈ ಸೆಮಿಸ್ಟರ್ 12 ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಅಂದ್ರೆ ಒಂದು ಸೆಮಿಸ್ಟರ್ ನಲ್ಲಿ 12 ಕ್ರೆಡಿಟ್ ಅಂತಂದ್ರೆ ಒಂದು ವರ್ಷಕ್ಕೆ ಅಲ್ಲ, UGC ರೇಂಜ್ ಕೊಟ್ಟಿದೆ. ಇದು
ಇದೇ ಇಷ್ಟೇ ಇರಬೇಕು ಅಂತ ಹೇಳಿಲ್ಲ. ಯಾಕಂದ್ರೆ ಸಿನ್ಸ್ ದ ಸಿಸ್ಟಮ್ ಇಸ್ ಫ್ಲೆಕ್ಸಿಬಲ್, ಒಂದು ರೇಂಜ್ ಕೊಟ್ಟಿದೆ. ರೇಂಜ್ ನೊಳಗೆ ಇರಬೇಕು. ರಫ್ಲಿ 4 year ಪ್ರೋಗ್ರಾಮ್ಗೆ 160 ಕ್ರೆಡಿಟ್ ಇರಬೇಕು. ಅಂದ್ರೆ 40 ಕ್ರೆಡಿಟ್ 1 yearಗೆ, ಅಂದ್ರೆ 20 ಕ್ರೆಡಿಟ್ 1 ಸೆಮಿಸ್ಟರ್ಗೆ. ಅದು ಕೂಡ ವಿಷಯದಿಂದ ವಿಷಯಕ್ಕೆ ಕ್ರೆಡಿಟ್ಗಳ ಸಿಸ್ಟಮ್ಗಳು ಕೂಡ ಬದಲಾಗ್ತಾ ಹೋಗುತ್ತಾ? ಕೋರ್ಸಿನ ಮಟ್ಟಿಗೆ ಬೇರೆ ಆಗುತ್ತೆ, ಇದು ವಿಷಯ ಅಲ್ಲ. ಈಗ ನಾನು ಮೈನರ್ ತಗೊಂಡಿದ್ದೆ, ಆ ಕೋರ್ಸ್ ಅಲ್ಲಿ ಕ್ರೆಡಿಟ್ ಕಡಿಮೆ ಇರಬಹುದು. ನೀವು ಅದೇ ವಿಷಯವನ್ನ ಮೇಜರ್ ತಗೊಂಡಿದ್ರೆ ನಿಮ್ ಕ್ರೆಡಿಟ್ ಜಾಸ್ತಿ ಇರಬಹುದು. ಕ್ರೆಡಿಟ್ ಇಸ್ ಆಕ್ಚುಲಿ ಮಾರ್ಕ್ ಆಫ್ how much effort is required to learn and what is the level of learning. The credit decides that. ಈಗ ಒಂದು ಸೆಮಿಸ್ಟರ್ ಅಥವಾ ಒಂದು ವರ್ಷವನ್ನ ಮುಗಿಸಿದ ನಂತರ ಮೊದಲಾದ್ರೆ ಏನಿತ್ತು ಅಂತಂದ್ರೆ ಅವನು ಡಿಗ್ರಿಯನ್ನ ಕಂಪ್ಲೀಟ್ ಆಗಿ ಮುಗಿಸ್ಲೇಬೇಕು ಅಂತಿತ್ತು. ಹೌದು. ಆದ್ರೆ ಈಗ ಹೊಸ ಸಿಸ್ಟಮ್ನಲ್ಲಿ ಅವನು 1 ವರ್ಷ ಆದ್ಮೇಲೆ ಬಿಟ್ಟು ಹೋಗೋದಕ್ಕೂ ಕೂಡ ಅವಕಾಶ ಇದೆಯಂತಲ್ಲ. ಇದು ಸ್ವಲ್ಪ ನೋಡೋ ರೀತಿ ಸರಿಯಾಗಿ ನೋಡ್ಬೇಕು. ಒಬ್ಬ ವಿದ್ಯಾರ್ಥಿ ನನ್ನ ಕಾಲೇಜಿಗೆ ಬಂದ್ರೆ ಅವನು ಅಡ್ಮಿಷನ್ ತಗೊಳ್ಳೋದು ಅಥವಾ ಅವ್ನು ಮಾಡ್ಬೇಕಾಗಿರೋ ಉದ್ದೇಶ 4 ವರ್ಷ ಡಿಗ್ರಿ ಅಂತಾನೆ. ನಾವು ಡಿಸೈನ್ ಮಾಡಿರೋದು ಅಥವಾ ನಾವು ಹೇಳ್ಕೊಡೋದು 4 ವರ್ಷ ಡಿಗ್ರಿಗೋಸ್ಕರನೇ. ಆದ್ರೆ ಕಾರಣಾಂತರಗಳಿಂದ ಅವನಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಕೂಡ ಯಾವುದೋ ಆರ್ಥಿಕ ಇರ್ಬೋದು, ಸಾಮಾಜಿಕ ಯಾವುದೋ ಕಾರಣಕ್ಕೆ ಅವ್ನ ಹುಡುಗ ಡ್ರಾಪ್ ಔಟ್ ಆದ್ರೆ ಅವನಿಗೆ ಇವತ್ತು ಏನೋ ಅದರ ರೆಕಗ್ನಿಷನ್ ಇಲ್ಲ. 1 ವರ್ಷದಲ್ಲಿ ಏನೋ ಕಲ್ತಿದ್ದಾನ ಅವನು. ದೇರ್ ಇಸ್ ಸಮ್ ಲರ್ನಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ 1 year. ದೇರ್ ಇಸ್ ನೋ ಫಾರ್ಮಲ್ ರೆಕಗ್ನಿಷನ್ ಆಫ್ ದಟ್. ರೆಕಗ್ನಿಷನ್ ಇಸ್ ಅ ಡ್ರಾಪ್ ಔಟ್ ಅಷ್ಟೇ, ಔಟ್ ಆಫ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್. ಬೇರೆ ಏನು ಇಲ್ಲ ಅವನಿಗೆ. ಅಂದ್ರೆ ಮೊದಲಿನ ತರದಲ್ಲಿ ಹೇಗಿತ್ತೋ ಅದೇ ತರದಲ್ಲಿ ಅವನು ಡ್ರಾಪ್ ಔಟ್ ಅಂತ ಹೇಳ್ತಾ ಇದ್ವಿ. ಆದ್ರೆ ಇನ್ ದ ನ್ಯೂ ಸಿಸ್ಟಮ್, ವೆನ್ ಐ ಕಂಪ್ಲೀಟ್ 1 year, I would have acquired, let's say, 40 credits. As an example, I am saying, not exact number of credits. 40 credits, and for some personal or whatever reason, I cannot continue. ನಾನು ಡ್ರಾಪ್ ಬಿಟ್ಟಾಗ ನನಗೆ ನನ್ನ 40 ಕ್ರೆಡಿಟ್ಸ್ ನನ್ನ ಹತ್ರ ಇರುತ್ತೆ. ಈ 40 ಕ್ರೆಡಿಟ್ಸ್ಗೆ ಸರ್ಟಿಫಿಕೇಟ್ ಕೊಡೋದನ್ನ ನಿರ್ಧಾರ ಮಾಡಿದೆ ಪಾಲಿಸಿ. ಸರ್ಟಿಫಿಕೇಟ್ ಕೊಡ್ತಾರೆ, ಯಾಕಂದ್ರೆ ನೀನು 40 ಕ್ರೆಡಿಟ್ಸ್ ಮಾಡಿದ್ಯಾ, ಯಾಕಂದ್ರೆ ನೀನೇನೋ ಕಲ್ತಿದ್ಯಲ್ಲ, ಆ ಕಲ್ತಿದ್ರ ಮಾರ್ಕ್ ಅದು, ಅಥವಾ ಕಲ್ತಿದ್ರ ಒಂದು ಪ್ರೂಫ್ ಅದು, ಬೆಂಚ್ ಮಾರ್ಕ್ ಅದು. 2ನೇ ವರ್ಷ ಡ್ರಾಪ್ ಔಟ್ ಆದ್ರೆ ಡಿಪ್ಲೊಮಾ, 3 ವರ್ಷ ಕಂಪ್ಲೀಟ್ ಆದ್ರೆ ನೀವೇ 3 ವರ್ಷದ ಡಿಗ್ರಿ ಪಾಸಿಬಿಲಿಟಿ ಇದೆ. 4 ವರ್ಷ ಕಂಪ್ಲೀಟ್ ಆದ್ರೆ 4 ವರ್ಷದ ಆನರ್ಸ್ ಡಿಗ್ರಿ ಕೊಡ್ತಾರೆ. ಅಂದ್ರೆ ಅವನು ಎಷ್ಟೆಷ್ಟು ಕ್ರೆಡಿಟ್ ಅನ್ನ ಗಳಿಸ್ಕೋತಾನೆ ಅನ್ನೋದರ ಮೇಲೆ ಅವನ ಒಂದು ಕೋರ್ಸ್ಗಳು ಮುಗೀತಾ ಹೋಗುತ್ತೆ. ಇದು ಜನ ಡ್ರಾಪ್ ಔಟ್ ಆಗ್ಲಿ ಅಥವಾ 1 year ಪ್ರೋಗ್ರಾಮ್ ಹಾಗಿಲ್ಲ. ಪ್ರೋಗ್ರಾಮ್ ಇರೋದು 4 ವರ್ಷ. ಅಂದ್ರೆ ಈಗ ಸಾಮಾನ್ಯ ಕಲ್ಪನೆಯಲ್ಲಿ ಏನಿರ್ತದೆ ಅಂತಂದ್ರೆ ಒಂದು ಸರ್ಟಿಫಿಕೇಟ್ ಕೋರ್ಸೋ ಇಲ್ಲ ಡಿಪ್ಲೊಮೋನೋ ಡಿಗ್ರಿನೋ ನಾನು ಯಾವ್ದನ್ನ ಬೇಕಿದ್ರು ಮಾಡಬಹುದು ಅನ್ನೋ ಅಂತ ಯೋಚನೆ ಇದು ಅಲ್ಲ. ಇದು ಡಿಗ್ರಿ ಇರೋದು 4 ವರ್ಷದ್ದೇ. ಅವ್ನು ಸ್ಟೂಡೆಂಟ್ ರಿಜಿಸ್ಟರ್ ಮಾಡ್ತಾ ಇರೋದು 4 ವರ್ಷ ಅಥವಾ 3 ವರ್ಷದ ಡಿಗ್ರಿ ಪ್ರೋಗ್ರಾಮ್ಗೆ. ಅದರಲ್ಲಿ ಕೆಲವು ಸ್ಮಾಲ್ ಪರ್ಸೆಂಟೇಜ್ ಅವರಿಗೆ ಬೇರೆ ಕಾರಣಗಳಿಂದ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಇವತ್ತು ಆ ಪರಿಸ್ಥಿತಿ ಇದೆ. ಆಗ್ತಾರೆ ಜನ. ಇವತ್ತು ಡ್ರಾಪ್ ಔಟ್ ಆದ್ರೆ ಅವನೇನೋ ಕಲ್ತಿದ್ದಾನೆ. 1 year has not been a waste. ಆ ರೆಕಗ್ನಿಷನ್ ಇಂದ ಪಾಲಿಸಿ ಕೊಡ್ತಾ ಇದೆ. ಆದ್ರೆ ಇದೇ ಎನ್ಇಪಿಯಲ್ಲಿ ಇನ್ನೊಂದು ಸಿಸ್ಟಮ್ ಕೂಡ ಇದೆ ಅಂತ ಹೇಳ್ತಾರೆ. ನನ್ನ ಹತ್ರ 40 ಕ್ರೆಡಿಟ್ ಇಟ್ಕೊಂಡು ಅನಿವಾರ್ಯ ಕಾರಣದಿಂದ ನಾನು ಒಂದು ಕಾಲೇಜಿನ ಬಿಟ್ಟು ಒಂದು 2-3 ವರ್ಷ ಎಲ್ಲೋ ಜಾಬ್ ಅನ್ನ ಮಾಡಿಕೊಂಡು ಮತ್ತೆ ಪುನಃ ಬಂದು ಸೇರೋದಕ್ಕೂ ಕೂಡ ಅವಕಾಶ ಇದೆಯಂತಲ್ಲ. ಹೌದು. ಈಗ ಕ್ರೆಡಿಟ್ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ನೀವು ಆ ಕ್ರೆಡಿಟ್ ಅನ್ನ 7 ವರ್ಷ ಇವತ್ತಿನ ಕಾನೂನು ರೂಲ್ಸ್ ಪ್ರಕಾರ 7 ವರ್ಷದಲ್ಲಿ ಯಾವತ್ತು ಬೇಕಾದ್ರೂ ನೀವು ವಾಪಸ್ ಬರ್ಬೋದು. ಬಂದು ನಾನು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದೇನೆ, ಯಾಕಂದ್ರೆ 40 ಕ್ರೆಡಿಟ್ಸ್ ಇದೆ, ನನ್ನ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ. ಸೊ ನಾನು 2nd year ಜಾಯ್ನ್ ಆಗ್ಬೋದು. ಹಾಗೆ ಡಿಪ್ಲೊಮಾ ಆದವರು 3rd year ಬಂದು ಜಾಯ್ನ್ ಆಗ್ಬೋದು. ಈಗ ಮೊದ್ಲೇನಾಗ್ತಾ ಇತ್ತು, ನೀವು ಪೂರ್ತಿ ಫಸ್ಟ್ ಇಯರ್ ಡ್ರಾಪ್ ಔಟ್ ಆದ್ರೆ ಮತ್ತೆ ಶುರು ಮಾಡ್ಬೇಕು ಮೊದ್ಲಿಂದ. ಆ ಫ್ಲೆಕ್ಸಿಬಿಲಿಟಿ ಕೂಡ ಇದರಲ್ಲಿದೆ. ಆಮೇಲೆ ಜೋಶಿಯವರ ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳ್ತಾ ಇದ್ರೆ, ಕೆಲವೊಂದು ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ NEP ಬರ್ತಿದ್ದಾಗ್ಲೇನೆ ಎಕ್ಸೆಪ್ಟ್ MBBS ಮತ್ತು ಎಲ್ಲವುದನ್ನು ಕೂಡ ಯೂನಿವರ್ಸಲ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ? ಇದು ಒಂದು ಪಾಲಿಸಿ ಏನ್ ಹೇಳಿದೆ ಅಂದ್ರೆ, ಒಂದು ನೀವು ಮಲ್ಟಿ ಡಿಸಿಪ್ಲಿನರಿ ಆದಾಗ ಹೊಸ ರೀತಿಯ ನ್ಯೂ ನಾಮೆನ್ಕ್ಲೇಚರ್ ಫಾರ್ ಡಿಗ್ರಿ ಪ್ರೋಗ್ರಾಮ್ಸ್ ಮೇ ಹ್ಯಾವ್ ಟು ಕಮ್. ಆ ಪಾಸಿಬಿಲಿಟಿ ಹೇಳಿದೆ. ಬಟ್ BA BSc ಹೋಗ್ಬೇಕು ಅಥವಾ BE ಹೋಗ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಹೊಸ ಪ್ರೋಗ್ರಾಮ್ಸ್ ಮಲ್ಟಿ ಡಿಸಿಪ್ಲಿನರಿ ಬಂದಾಗ ಬಹುಶಃ ನಾವು ಹೊಸ ರೀತಿಯ ಹೆಸರುಗಳನ್ನು ನೋಡ್ಬೇಕಾಗತ್ತೆ. ಇನ್ನೊಂದು ಪ್ರೊಫೆಷನಲ್ ಡಿಗ್ರಿ ವಿಲ್ ಕಂಟಿನ್ಯೂ. BE ಇದ್ದೇ ಇರುತ್ತೆ, MBBS ಇದ್ದೇ ಇರುತ್ತೆ, ಅದರಲ್ಲಿನೂ ವ್ಯತ್ಯಾಸ ಆಗೋದಿಲ್ಲ. ಇನ್ನು ಮುಂದೆ ಪ್ರೊಫೆಷನಲ್ ಡಿಗ್ರಿ ಅಂತಂದ್ರೆ ನಾವು ಬರೇ MBBS ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಉಳಿದದ್ದನ್ನೆಲ್ಲವನ್ನ ನಾವು ಪ್ರೊಫೆಷನಲ್ ಡಿಗ್ರಿ ಅಂತ ಹೇಳೋದಿಲ್ಲ ಅಂತ ಹೇಳ್ತಿರೋದನ್ನ ಕೇಳ್ತಾ ಇದೀವಿ. ಇಲ್ಲ, ಐ ಥಿಂಕ್ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕು. ಬಿಕಾಸ್ ಕೆಲವು ಸ್ಟ್ರಕ್ಚರ್ಸ್ ಬರ್ಬೇಕು. ಇನ್ನು ಹೈಯರ್ ಎಜುಕೇಶನ್ ಕೌನ್ಸಿಲ್ ಆಗ್ಬೇಕು, ಮತ್ತೆ ಬೇರೆ ಬೇರೆ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್ ಏನಿದೆ ಅದು ಬರ್ಬೇಕು. ಅದ್ ಬಂದಾಗ ಬಹುಶಃ ಇದ್ರ ಬಗ್ಗೆ ಕ್ಲಾರಿಟಿ ಬರುತ್ತೆ. ಪಾಲಿಸಿ ಹೇಳಿರೋದು ಮಲ್ಟಿ ಡಿಸಿಪ್ಲಿನರಿ ಕಾಂಟೆಕ್ಸ್ಟ್ ಅಲ್ಲಿ ಪರ್ಹ್ಯಾಪ್ಸ್ ವಿ ಹ್ಯಾವ್ ಟು ರೀಥಿಂಕ್ ಆಫ್ ದ ನಾಮೆನ್ಕ್ಲೇಚರ್ ಆಫ್ ಡಿಗ್ರೀಸ್. ಇರಬಾರ್ದು, ಇದಿರ್ಬೇಕು ಅನ್ನೋದನ್ನ ಮುಂದೆ ಅದು ಹೇಗೆ ಬರುತ್ತೆ ಅಲ್ಲ. ಯಾಕಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ
ಪ್ರತಿಯೊಂದು ಯೂನಿವರ್ಸಿಟಿ ಅಂಡರ್ ಬರತಕ್ಕಂಥ ಕಾಲೇಜಿನಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಬಹಳ ವೇಗವಾಗಿ ಡೆವಲಪ್ ಆಗಬೇಕಾಗತ್ತೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಕೆಲವೊಂದು ಕೋರ್ಸ್ಗಳನ್ನು ಮಾತ್ರ ರನ್ ಮಾಡ್ತಾ ಇದ್ದಂತಹ ಕಾಲೇಜ್ಗಳು ಇನ್ನು ಎಲ್ಲ ಕೋರ್ಸ್ಗಳನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬರ್ಬೋದೇನೋ? ಅಲ್ಲ, ರೆಕಮೆಂಡ್ ಮಾಡಿರೋದು ಹಾಗೇನೆ, ಆದಷ್ಟು ಸಂಸ್ಥೆಗಳು ಮಲ್ಟಿ ಡಿಸಿಪ್ಲಿನರಿ ಆಗಬೇಕು ಅನ್ನೋ ರೆಕಮೆಂಡೇಶನ್ ಇದೆ. ಈ ರೆಕಮೆಂಡೇಶನ್ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನೂ ಕೂಡ ಅಳವಡಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆಗಿದ್ರೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹೈಯರ್ ಎಜುಕೇಶನ್ದಲ್ಲಿ NEP ಇಂಟ್ರೊಡ್ಯೂಸ್ ಆಗ್ಬಿಟ್ಟಿದೆ ಈ ವರ್ಷದಿಂದ. ಈಗ ಒಂದು ಮಾತು ಅಲ್ಲಲ್ಲಿ ಕೇಳಿ ಬಂದಿದ್ದು, ಅದರ ಒಂದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆಯಲ್ಲಿ ಫಾರಿನ್ ಸಿಸ್ಟಮ್ ಅನ್ನು ನಮ್ಮ ಇಂಡಿಯಾಗೆ ತಂದುಬಿಟ್ರು ಅಂತ ಮಾತು ಕೇಳಿ ಬರ್ತಾ ಇದೆ. ನನ್ನ ದೃಷ್ಟಿಯಿಂದ ಈ ಡಿಬೇಟ್ ಫಾರಿನ್ ಇಂಡಿಯನ್ ಅನ್ನೋದೇ ಬಹುಶಃ ಒಳ್ಳೇದು ಎಲ್ಲೆಲ್ಲಿದೆಯೋ ಅಲ್ಲಿಂದ ನಾವು ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಮೊದಲನೇದು. ಎರಡನೇದು, ಇದನ್ನ ಕಮಿಟಿ ಯೋಚನೆ ಮಾಡಿದಾಗ ಅವ್ರು ಬೇರೆ ಬೇರೆ ಕಡೆಯಿಂದ ತಗೊಂಡಿರ್ಬೋದು, ಬಟ್ ಅದು ಇಂಡಿಯಾ ಹೇಗ್ ಸೂಟ್ ಆಗುತ್ತೆ ಅನ್ನೋದನ್ನ ನೋಡೇ ಪಾಲಿಸಿಯಲ್ಲಿ ಹಾಕಿದ್ದಾರೆ. ಆದ್ರಿಂದ ಇದು ವೆಸ್ಟರ್ನ್ ಅನ್ನೋ ಚಾರ್ಜ್ ಕೆಲವೊಂದು ಲ್ಯಾಂಗ್ವೇಜ್ ಬಹುಶಃ ಅಲ್ಲಿಂದ ತಗೊಂಡಿರ್ಬೋದು, ಬಟ್ ಇದು ನಮ್ಮ ದೇಶಕ್ಕೆ ಸೂಟಬಲ್ ಆಗುತ್ತಾ, ಇವತ್ತಿನ ಟೈಮ್ಸ್ ಗೆ ಬೇಕಾ ಅನ್ನೋದು ನೋಡ್ಕೊಂಡೇ ಮಾಡಿ. ಅಲ್ಲ, ಇಲ್ಲಿ ಹೇಳ್ತಾ ಇರೋರು ಈ ಕ್ರೆಡಿಟ್ ಸಿಸ್ಟಮ್ ಎಲ್ಲವೂ ಕೂಡ ಫಾರಿನ್ ಸಿಸ್ಟಮ್ ನಲ್ಲಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ, ಫಾರಿನ್ ಯೂನಿವರ್ಸಿಟಿಯಲ್ಲಿ ನಾವು ಈ ಕ್ರೆಡಿಟ್ ಅನ್ನ ನೋಡ್ತಾ ಇದ್ವಿ. ಈಗ ಇಂಡಿಯಾದಲ್ಲೂ ಕೂಡ ಕ್ರೆಡಿಟ್ ಅನ್ನ ನಾವು ಆಮದು ಮಾಡ್ಕೊಂಡ್ ಬಿಟ್ವಿ ಅಂತ ಅಲ್ಲಲ್ಲಿ ಜನರು ಮಾತನಾಡೋದನ್ನ ಕೇಳ್ತಿರ್ತೀವಿ. ಈಗ NEP ಬಿಟ್ಬಿಡಿ, NEP ಬರೋ ಮೊದ್ಲಿನ ನಮ್ಮ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ ಕೂಡ ಕ್ರೆಡಿಟ್ ಇದ್ದೇ ಇದೆ. ಕ್ರೆಡಿಟ್ ಏನ್ ಇರ್ಲಿ, ಹೊಸದಾಗಿ NEP ಇಂದ ಬಂದದ್ದು. ಈಗ ಕೂಡ ಒಬ್ಬ ಅಂಡರ್ ಗ್ರಾಜುಯೇಟ್ ಒಂದು ಪ್ರೋಗ್ರಾಮ್ ಆಗ್ಬೇಕಂದ್ರೆ ಇಷ್ಟು ಕ್ರೆಡಿಟ್ ಇರ್ಬೇಕು ಅನ್ನೋದು UGC ಈಗ 5-6 ವರ್ಷ ಮೊದ್ಲಿಂದ ಇದೆ, 7-8 ವರ್ಷದಿಂದ ಇದೆ ಹೊರತು. Credit is finally a mark of how much, what is the level of learning or what is the quantum of learning. It is also a mark of the effort the student has put in to learn something. The language has suddenly become popular. But UGC documental credit idde ide. Idu ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ. Marks is a matter of evaluating a student. ಈಗ 50 marks paper ಇರಬಹುದು, 100 marks paper ಇರಬಹುದು. But there is a credit attached to ಕೋರ್ಸ್. ಪ್ರಾಥಮಿಕವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಎಷ್ಟು ಕಾಂಟ್ಯಾಕ್ಟ್ ಅವರ್ಸ್ ಇರುತ್ತೆ ಅಷ್ಟು ಕ್ರೆಡಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೋರ್ಸ್ ನೀವು 2 ಕ್ಲಾಸ್ ಮಾತ್ರ ಇರುತ್ತೆ, ಒಂದು ಮೈನರ್ ಅನ್ಕೊಳ್ಳಿ ಅಥವಾ ಅಡಿಷನಲ್ ಸಬ್ಜೆಕ್ಟ್ ಅನ್ಕೊಳ್ಳಿ, 2 hours a week ಮಾತ್ರ ಕ್ಲಾಸ್ ಇರುತ್ತೆ. ಇದು ದಿಸ್ ವಿಲ್ ಕ್ಯಾರಿ 2 credits. ಇನ್ನೊಂದಕ್ಕೆ 4 hours a week ಇರುತ್ತೆ, ಅದು 4 credit ಆಗುತ್ತೆ. ಕ್ರೆಡಿಟ್ ಇಸ್ ಆಲ್ವೇಸ್ ಒನ್ ವೇ ಆಫ್ ಡಿಫೈನಿಂಗ್ ಹೌ ಮಚ್ ಎಫರ್ಟ್ ಅ ಸ್ಟೂಡೆಂಟ್ ಪುಟ್ಸ್ ಅಂಡ್ ಹೌ ಮಚ್ ಎಫರ್ಟ್ ಇಸ್ ರಿಕ್ವೈರ್ಡ್ ಬೈ ದ ಸ್ಟೂಡೆಂಟ್ ಟು ಪುಟ್ ಟು ಕಂಪ್ಲೀಟ್ ದ ಕೋರ್ಸ್. ಕ್ರೆಡಿಟ್ ಅನ್ನೋ ವರ್ಡ್ ಬಹುಶಃ ಇಸ್ ಮೋರ್ ಪಾಪ್ಯುಲರ್ ಇನ್ ದ US. ವೆಸ್ಟರ್ನ್ ಅನ್ನೋದು ಬಹಳ ಸೂಪರ್ಫಿಷಿಯಲ್ ಆದ ಚಾರ್ಜ್ ಅನ್ಸುತ್ತೆ. ಪಾಲಿಸಿ ಓದಿ ನೋಡ್ಬೇಕು ಜನ. ಒಂದು ಸರ್ವೆ ಕೂಡ ಮಾಡಿದ್ದೇವೆ ಫ್ಯಾಕಲ್ಟಿ, ಪಾಲಿಸಿ ಎಷ್ಟು ಜನ ಓದಿದ್ದಾರೆ. ಬಹಳ ಕಡಿಮೆ, 10% ಜನ ಮಾತ್ರ ಪಾಲಿಸಿ ಸ್ಟೇಟ್ಮೆಂಟ್ ಓದಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡ್ತಾ ಇರುವಂತ ಪ್ರಾಧ್ಯಾಪಕರಿಂದ ಆಗಿರೋ ಒಂದು ಸರ್ವೆ. ಬಹುಶಃ ಅದ್ರ ಬಗ್ಗೆ ಪಾಪ್ಯುಲರ್ ಆಗಿ ಬಂದಿರೋ ಆರ್ಟಿಕಲ್ ಅಥವಾ ಹೆಡ್ಲೈನ್ ನೋಡಿ ಕೆಲವರು ತಮ್ಮ ಒಪಿನಿಯನ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ನಾವು ದಯವಿಟ್ಟು ಪಾಲಿಸಿನ ಓದಬೇಕು. ದೊಡ್ಡದಿಲ್ಲ, ಪೂರ್ತಿ ಪಾಲಿಸಿ ಓದಕ್ಕೆ 66 ಪೇಜ್ ಇದೆ. ಇದರಲ್ಲಿ ಹೈಯರ್ ಎಜುಕೇಶನ್ 40 ಪೇಜ್ ಮಾತ್ರ ಇದೆ. ಓದಿದ್ರೆ ಬಹುಶಃ ಬಹಳ ಈ ಸಂಶಯಗಳು ಅವರಿಗೆ ಇದು ಕ್ಲಿಯರ್ ಆಗುತ್ತೆ. UGC ಗೈಡ್ಲೈನ್ ವೆರಿ ಕ್ಲಿಯರ್ಲಿ ಸೇಸ್ ಟು ಗೆಟ್ ಅ ಡಿಗ್ರಿ ಐ ಮಸ್ಟ್ ಹ್ಯಾವ್ X number of credits. Secondly, policy very clearly says each institution is going to be autonomous over a period of time. Each college also. 2040 or 2035 and between 2035 and 40, there should not be any affiliated institution. Adrinda, and each college, each institution, therefore we use the word now higher educational institution. Each higher education institution is autonomous. It can decide its scheme of things. ಡಾಕ್ಟರ್ ರಾಜೇಂದ್ರ ರಿಷಿ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀವಿ? Please see it from an open mind. ಎರಡನೇದು, ಪ್ಲೀಸ್ ರೀಡ್ ದ ಪಾಲಿಸಿ. This is my earnest request to everybody. Read the policy fully and discuss it. Then policy intentions, policy purpose will be very clear. And secondly, please recognize that we are also in the transition period. There will be few obstacles, few clarities still required. I am personally confident, having been in higher education for last 33-34 years, that over a period of next 1 or 2 years, things will settle down. New policy will become operational in a very smooth sense of the term. Therefore, I think we should look at it with an open mind and understand its possibilities. And it gives lot of flexibility, and it has made student at the center of the system. Therefore, I think we should welcome it.
It will do good to students and to the country. ಡಾಕ್ಟರ್ ರಾಜೇಂದ್ರ ಜೋಶಿ ಅವರೇ, ಇದುವರೆಗೆ ದೂರವಾಣಿಯ ಸಂಪರ್ಕದಲ್ಲಿ ನಮ್ಮೊಟ್ಟಿಗೆ ಇದ್ದು ನಮ್ಮ NEP ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿ ಮುಂದೆ ಆಗತಕ್ಕಂತಹ ಬದಲಾವಣೆಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸಿದಿರಿ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಎನ್ಇಪಿ ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿ ಹೊಸ ಕ್ರಮ ಈ ವಿಷಯವಾಗಿ ಮಾಹಿತಿ ನೀಡಿದವರು ಶಿಕ್ಷಣ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಜೋಶಿ. ಪ್ರಸ್ತುತಿ SR ಭಟ್. ಇದು ಇಂದಿನ ಬಾಂದನಿ. ಈ